ಅಬಕಾರಿ ಕೋಟೆ ಇಡಿ ಬೇಟೆ ಸತತ 24 ಗಂಟೆಗಳ ಶೋಧ ಅಂತ್ಯ ಆಗಿದೆ. ಸಚಿವ ಜಾರಕಿಹೊಳಿ ಬಾಮೈದುನನ ಮನೆಯಲ್ಲಿ ಇಡಿ ಶೋಧ ಅಂತ್ಯ ಆಗಿದೆ. ಸುದೀರ್ಘ 24 ಗಂಟೆಗಳ ಇಡಿ ರೇಡ್ ಈಗ ಅಂತ್ಯ ಆಗಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿದ್ದಾರೆ ಮಂಜುನಾಥ್. ಸರ್ಕಾರಿ ಕಾರ್ನಲ್ಲೇ ನಿವಾಸಕ್ಕೆ ಬಂದ್ರು ಅಬಕಾರಿ ಹೆಚ್ಚುವರಿ ಆಯುಕ್ತರು. ಇಡಿ ಅಧಿಕಾರಿಗಳು ದಾಳಿ ಮುಗಿಸಿ ಹೋಗ್ತಾ ಇದ್ದಂತೆ ಮನೆಗೆ ಬಂದಿದ್ದಾರೆ ಮಂಜುನಾಥ್. ನೆನೆ ಬೆಂಗಳೂರಿನ ತಮ್ಮ ಮನೆಯಲ್ಲಿದ್ರು ಅಧಿಕಾರಿ ಮಂಜುನಾಥ್. ಈಗ ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿದ್ದಾರೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರ ಮನೆಯಲ್ಲಿ ನಡೆದಂತ ಶೋಧ 10ಕ್ಕೂ ಹೆಚ್ಚು ಕಡೆ ದಾಳಿಯಾಯಿತು. ಸತತ 24 ಗಂಟೆ ಪರಿಶೀಲನೆ ನಡೆಯಿತು. 24 ಗಂಟೆ ನಂತರ ಈಗ ಇಡಿ ದಾಳಿ ಅಂತ್ಯ ಆಗಿದೆ. ಬೆಳಗಾವಿಯೊಂದರಲ್ಲೇ 6 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಅನೇಕ ಪ್ರಮುಖ ದಾಖಲೆಗಳೇ ಅಧಿಕಾರಿಗಳ ಕೈಗೆ ಸಿಕ್ಕಿದೆ. ಕೋಟಿ ಕೋಟಿ ನಗದು, ಕೆಜಿಗಟ್ಲೆ ಚಿನ್ನ ಪತ್ತೆಯಾಗಿದೆ. ಜೊತೆಗೆ ವಿದೇಶಿ ಹೂಡಿಕೆಯ ದಾಖಲೆ ಕೂಡ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಅವರ ಮನೆಯಲ್ಲಿ ಸಿಕ್ಕಂತ ಸಂಪತ್ತು ಎಷ್ಟು, ಹಾಗಾದ್ರೆ ಚಿನ್ನ ಎಷ್ಟು ಸಿಕ್ಕಿದೆ, ವಜ್ರ ಎಷ್ಟು ಪತ್ತೆಯಾಗಿದೆ? ಕೋಟಿ ಕೋಟಿ ಮೌಲ್ಯದ ಚಿನ್ನ, ವಜ್ರದ ಆಭರಣ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿರೋದು. ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಅಲ್ಲಿ ಸಿಕ್ಕಂತ ರಾಶಿ ರಾಶಿ ಚಿನ್ನ ಮತ್ತು ವಜ್ರದ ಆಭರಣವನ್ನ ಕಂಡು. ಮೈಸೂರು, ಬೆಂಗಳೂರು, ಬೆಳಗಾವಿ 3 ಕಡೆ ನಡೆದಂತ ದಾಳಿ. ಮೈಸೂರು, ಬೆಂಗಳೂರು ಮತ್ತು ಬೆಳಗಾವಿ ಕೋಟ್ಯಾಂತರ ನಗದು ಪತ್ತೆಯಾಗಿದೆ ಈ ದಾಳಿಯಲ್ಲಿ. ಮಂಜುನಾಥ್ ತಂದೆ ದೇವೇಂದ್ರಪ್ಪ ಮನೆಯಲ್ಲೂ ಲಕ್ಷಾಂತರ ರೂಪಾಯಿ ನಗದು ಪತ್ತೆಯಾಗಿದೆ. ವಿದೇಶಿ ವ್ಯವಹಾರಕ್ಕೆ ಅಪಾರ ಪ್ರಮಾಣದಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಸಹ ಅಧಿಕಾರಿಗಳ ಕೈ ಸಿಕ್ಕಿದೆ. ಜೊತೆಗೆ ಕೋಟಿ ಕೋಟಿಯ ಚಿನ್ನ ಮತ್ತು ವಜ್ರದ ಆಭರಣಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.